ಎನ್ಕೌಂಟರ್ನಲ್ಲಿ ಹತನಾದ ನಕ್ಸಲ್ ವಿಕ್ರಮ್ ಗೌಡ ಪೋಸ್ಟ್ ಮಾರ್ಟಮ್ ಎಲ್ಲ ಇವತ್ತು ಬೆಳಗಿನ ಜಾವ ಮುಕ್ತಾಯ ಆಯಿತು ಅಂತ ಆರಂಭದಲ್ಲೇ ನಾವು ಮಾಹಿತಿಯನ್ನು ಕೊಟ್ವಿ. ಈಗ ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ನಕ್ಸಲ್ ವಿಕ್ರಮ್ ಗೌಡ ದೇಹದಲ್ಲಿ 7 ಗುಂಡುಗಳು ಪತ್ತೆಯಾಗಿದೆ. ಕಾರ್ಯಾಚರಣೆಗೆ ಮೊದಲೇ ಪ್ಲಾನ್ ಮಾಡಿಕೊಂಡಿದ್ದಂತೆ ಎಎನ್ಎಫ್ ಸೋಮವಾರ ರಾತ್ರಿ ರೇಷನ್ಗೆ ಬರೋದಾಗಿ ವಿಕ್ರಮ್ ಗೌಡ ಅಲ್ಲಿ ತಿಳಿಸಿದ್ದ ಮೊದಲೇ ಜಯಂತ್ ಗೌಡ ಮನೆಗೆ ಬಂದು ರೇಷನ್ ಅನ್ನು ಕೇಳ್ತಾ ಇದ್ದ ವಿಕ್ರಮ್ ಗೌಡ. ಕಾಡಂಚಿನಲ್ಲಿರುವ ಜಯಂತ್ ಗೌಡ, ನಾರಾಯಣಗೌಡ, ಸುಧಾಕರ್ ಗೌಡ ಇವರೆಲ್ಲರದು ಮನೆಗಳು. ಸೊ ಹಾಗಾಗಿ ಅಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಮೊದಲೇ ಮನೆ ಹೊಕ್ಕಿ ಕುಳಿತಿತ್ತು ಎಎನ್ಎಫ್ ಟೀಮ್. ಬಂದಾಗ 7 ಸುತ್ತು ಅಂತಲೇ ಹೇಳಕ್ಕೆ ಬರಲ್ಲ, ಜಾಸ್ತಿ ಸುತ್ತಿನ ಫೈರಿಂಗ್ ಆಗಿರ್ಬೋದು. ಅದರಲ್ಲಿ 7 ಗುಂಡುಗಳು ವಿಕ್ರಮ್ ಗೌಡ ದೇಹವನ್ನು ಹೊಕ್ಕಿದೆ. ಅದಕ್ಕೋಸ್ಕರನೇ ಎಕ್ಸ್ರೇ ಮಾಡಿಸಿದ್ದು. ಮತ್ತು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗುತ್ತೆ ಅದೆಲ್ಲ ಗುಂಡುಗಳು ಯಾವ್ಯಾವ ಭಾಗದಲ್ಲಿ ಬಿದ್ದಿದೆ ಅಂತ. ಇವೆಲ್ಲ ಡೀಟೇಲ್ಸನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗಾಗಿ ಇಷ್ಟು ಡೀಟೇಲ್ ಪ್ರೊಸೀಜರ್ ನಡೆದಿರ್ತಕ್ಕಂಥದ್ದು. ಜಯಂತ್ ಗೌಡ ಮನೆಯವರನ್ನು ತೆರವುಗೊಳಿಸಿ ಕೂತಿದ್ರು ಇವರೆಲ್ಲ. ಸೋಮವಾರ ರಾತ್ರಿ ಏಕಾಂಗಿಯಾಗಿ ಶಸ್ತ್ರ ಸಮೇತ ಬಂದಿದ್ದ ವಿಕ್ರಮ್ ಗೌಡ, ಜಯಂತ್ ಗೌಡ ಮನೆ ಬಾಗಿಲಿಗೆ ವಿಕ್ರಮ್ ಗೌಡ ಎಂಟ್ರಿ ಆಗ್ತಾನೆ. ಅಣತಿ ದೂರದಲ್ಲಿ ವಿಕ್ರಮ್ ಗೌಡ ಸಹಚರರು ನಿಂತಿದ್ರಂತೆ. ವಿಕ್ರಮ್ ಗೌಡ ಬರ್ತಾ ಇದ್ದಂತೆ ಎಎನ್ಎಫ್ ಇರೋದ್ರ ಬಗ್ಗೆ ಆತನಿಗೆ ಅಲರ್ಟ್ ಆಗುತ್ತೆ. ಬಂದೂಕು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಮುಂದಾದ ವಿಕ್ರಮ್ ಗೌಡಗೆ ಶರಣಾಗತಿಗೆ ಸೂಚಿಸುತ್ತೆ ಎಎನ್ಎಫ್. ಅವನು ಶರಣಾಗೋದಕ್ಕೆ ಒಪ್ಪದೇ ಇದ್ದಾಗ ಆಗ ಎಎನ್ಎಫ್ ಅವರು ಗುಂಡಿನ ಮಳೆಗರೆದಿದ್ದಾರೆ. ಅಂದರೆ ಕೂಂಬಿಂಗ್ ವೇಳೆ ವಿಕ್ರಮ್ ಗೌಡ ಬಗ್ಗೆ ಮಾಹಿತಿಯನ್ನು ಎಎನ್ಎಫ್ ಅವರು ಮೊದಲೇ ಕಲೆ ಹಾಕಿದರು. ನಿಮಗೆ ಕಾಡಂಚಿನ ಗ್ರಾಮಗಳಲ್ಲಿ ಪೊಲೀಸ್ ಇನ್ಫಾರ್ಮರ್ಸ್ ಇರ್ತಾರೆ, ಇಲ್ಲ ಅಂತಲ್ಲ, ಯಾರೋ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಅಥವಾ ಈ ನಕ್ಸಲ್ಸಿಂದ ತೊಂದರೆಗೀಡಾದವರು ಕೂಡ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಜಯಂತ್ ಗೌಡ ಮನೆಗೆ ಅವ್ನು ಬರ್ತಾನೆ ಅಂತ ಗೊತ್ತಿತ್ತು ದಿನಸಿಗೋಸ್ಕರ. ನೋಡಿ, ಇದೇ ಜಾಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸ್ಪಾಟ್. ಯಾವಾಗ ಆತ ಶಸ್ತ್ರಸಜ್ಜಿತನಾಗಿ ಒಬ್ಬನೇ ಬರ್ತಾನೆ, ಫಸ್ಟು ಸರೆಂಡರ್ ಆಗು ಅಂತ ಹೇಳ್ತಾರೆ. ಸರೆಂಡರ್ ಆಗಲ್ಲ ಅವನು. ಆಗ ಫೈರಿಂಗನ್ನು ಓಪನ್ ಮಾಡ್ತಾರೆ ಎಎನ್ಎಫ್ ಅವರು. ಇವನು ಪ್ರತಿದಾಳಿ ಮಾಡೋದಕ್ಕೆ ಹೋದರೂ ಕೂಡ ಅಷ್ಟೊತ್ತಿಗಾಗಲೇ ಅವ್ರ ಟೀಮ್ ರೆಡಿ ಇತ್ತು. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಒಂದು ರೀತಿ ರೋಚಕವಾಗಿದೆ ಈ ಎನ್ಕೌಂಟರ್ ಕಾರ್ಯಾಚರಣೆ. ಹೇಗಾಯಿತು, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಇದೆಲ್ಲದರ ಬಗ್ಗೆ ಏನು ಡೀಟೇಲ್ಸ್ ಇದೆ? ಅರವಿಂದ್, ಕಳೆದ 1 ತಿಂಗಳಿಂದ ಈ ಒಂದು ಸರ್ಚಿಂಗ್ ಆಪರೇಷನನ್ನು ಬಹಳಷ್ಟು ತೀವ್ರ ಮಾಡಿದರು. ಯಾಕಂದರೆ ಪೊಲೀಸರಿಗೆ ಮಾಹಿತಿ ಬಂದಿತ್ತು ಚಿಕ್ಕಮಗಳೂರು ಮತ್ತು ಉಡುಪಿಯಲ್ಲೇ 2 ಟೀಮ್ಗಳು ಓಡಾಡ್ತಾ ಇದೆ ಮತ್ತು ಕೆಲವು ಮನೆಗಳಿಗೆ ಭೇಟಿ ಕೊಟ್ಟು ದಿನಸಿ ವಸ್ತುಗಳನ್ನು ಪಡಿತಾ ಇದೆ ಮತ್ತು ಕೆಲವು ಮನೆಗಳಿಗೆ ಬಂದು ಊಟವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ತಿಂಡಿಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಒಂದು ಖಚಿತ ಮಾಹಿತಿ ಕೂಡ ಲಭ್ಯ ಆಗಿತ್ತು. ಯಾಕಂದರೆ ಕೆಲ ದಿವಸಗಳ ಹಿಂದೆ ಬಂದು 11ನೇ ತಾರೀಕು ನಮಗೆ ಎಷ್ಟು ದಿನಸಿಗಳು ಬೇಕು ಅನ್ನುವಂಥ ಮಾಹಿತಿಗಳನ್ನು ವಿಕ್ರಮ್ ಗೌಡ ತಾಕೀತು ಮಾಡಿ ಹೋಗಿದ್ದ ಅನ್ನುವಂಥದ್ದು ಪೊಲೀಸ್ ಇನ್ಫಾರ್ಮರ್ಸ್ ಇದ್ದೇ ಇರ್ತಾರೆ. ಮತ್ತು ಕೂಂಬಿಂಗ್ನಲ್ಲಿದ್ದಂತಹ ಎಎನ್ಎಫ್ನ ಸಿಬ್ಬಂದಿ 150 ಸಂಖ್ಯೆಯಲ್ಲಿರುವಾಗ ಈ ಮಾಹಿತಿ ಹೋಗೇ ಹೋಗ್ತದೆ. ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇರುವ ಪ್ರದೇಶಗಳಲ್ಲ, ಎಲ್ಲವೂ ಕೂಡ ಜನ ಓಡಾಡ್ತಾನೆ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು. ಹಾಗಾಗಿ ದಿನಸಿಗೋಸ್ಕರ ಬೇಡಿಕೆಯನ್ನು ಇಟ್ಟಂತಹ ಸಂದರ್ಭದಲ್ಲಿ ಜಯಂತ್ ಗೌಡ, ನಾರಾಯಣ್ ಗೌಡ ಮನೆ, 3 ಸಹೋದರರ ಮನೆ ಅಕ್ಕಪಕ್ಕದಲ್ಲೇ ಇರುವಂಥದ್ದು. ಈ ಮನೆಗೆ ಬಂದಂಥ ಸಂದರ್ಭದಲ್ಲಿ ಮೊದಲೇ ಒಂದು ದಿನಸಿಗಾಗಿ ತಾಕೀತನ್ನು ಮಾಡಿ ಹೋಗಿದ್ದಂಥ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ಆತ ಬರಬಹುದು ಅನ್ನುವಂಥದ್ದು. ಆದರೆ 3 ದಿವಸಗಳ ಕಾಲ ನಿರಂತರವಾಗಿ ಅಲ್ಲೇ ಕಾದು ಕೂತಿದ್ದಾರೆ. ಮನೆಯವರನ್ನೆಲ್ಲರನ್ನ ಕೂಡ ಅಲ್ಲಿಂದ ಶಿಫ್ಟ್ ಮಾಡಿಸಿದ್ದಾರೆ. ಆ 3 ಮನೆ ಮಾತ್ರ ಅಲ್ಲ, ಅದಕ್ಕೆ ಸಂಬಂಧಪಟ್ಟಾಗ 8-10 ಮನೆಗಳಿಗೆ ಯಾವುದೇ ಓಡಾಟಗಳನ್ನು ಮಾಡಬಾರ್ದು, ಚಲನವಲನಗಳು ಇರಬಾರ್ದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಮಾಮೂಲಿಯಾಗಿ ಸರ್ಚ್ ಆಪರೇಷನ್ನ ಸಂದರ್ಭದಲ್ಲಿ ಹೀಗೆ ಆಗೇ ಆಗ್ತದೆ, ಇದೇನು ಮೊದಲಲ್ಲ. ಹಾಗಾಗಿ ಇದು ಕೂಡ ಒಂದು ಕೂಂಬಿಂಗ್ ಆಪರೇಷನ್, ಸರ್ಚ್ ಆಪರೇಷನ್. ಹೆಚ್ಚುವರಿ ಪೊಲೀಸರು ಬಂದಿದ್ದಾರೆ, ಯಾವುದೋ ಒಂದು ಚಲನವಲನಗಳು ಇರಬಹುದು ಅನ್ನುವಂಥ ಮಾಹಿತಿಗಳು ಇತ್ತೇ ಹೊರತು ವಿಕ್ರಮ್ ಗೌಡನೇ ಬರ್ತಾನೆ, ರಾಜ್ಯದ ಮಹಾನ್ ನಕ್ಸಲ್ ನಾಯಕ ಅಂತ ಕರೆಸಿಕೊಂಡಿರುವವನೇ ಬರ್ತಾನೆ ಅಂತ ಹೇಳಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಆ 3 ಮನೆಗಳನ್ನು ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡಿದ್ರು. 3 ದಿವಸ ಕಾದಿದ್ರು. ಸಂಜೆಯ ಹೊತ್ತಿಗೆ ದಿನಸಿಗಾಗಿ ಬಂದಂಥ ಸಂದರ್ಭದಲ್ಲಿ 4-5 ಜನ ಇದ್ದರು. ಓರ್ವ ಮನೆಯ ಒಳಗೆ ಬಂದಿದ್ದಾನೆ ವಿಕ್ರಮ್ ಗೌಡ. ಆತನ ಸಹಚರರು ಸುತ್ತಮುತ್ತ ಕಾಡಿನಲ್ಲಿ ಮನೆಯ ಮುಂಭಾಗದ ಗದ್ದೆಗಳಲ್ಲಿ ಇದ್ದರು ಅನ್ನುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಒಂದು ಗುಂಡಿನ ಚಕಮಕಿ ಆಗಿದೆ. ನೇರವಾಗಿ 2 ಬದಿಯಿಂದ ಫೈರ್ ಆಗಿದೆ. ಸುಮಾರು 6ರಿಂದ 8 ಗುಂಡುಗಳು ಬಿತ್ತು ಅನ್ನುವಂಥ ಪ್ರಾಥಮಿಕ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ ಅರವಿಂದ್. ಆದರೆ ಪೊಲೀಸರು ಇನ್ನಷ್ಟೇ ಬ್ರೀಫ್ ಮಾಡಬೇಕಾಗಿದೆ, ಎಷ್ಟು ಗುಂಡುಗಳು ಬಿದ್ದಿದೆ, ಆ ಭಾಗದಿಂದ ಪೊಲೀಸರ ಹತ್ರ ಎಷ್ಟು ಗುಂಡುಗಳು ಫೈರ್ ಆಗಿದೆ, ಈ ಥರದ ಮಾಹಿತಿಗಳು ಇನ್ನಷ್ಟೇ ಬರಬೇಕಾಗಿದೆ. ಆದರೆ ಸದ್ಯಕ್ಕೆ
ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ 6ರಿಂದ 8 ಗುಂಡುಗಳು ಬಿದ್ದಿರಬಹುದು ಅಂತೇಳಿ. ಹಾಗಾಗಿ ಒಂದು ಖಚಿತವಾದ ಮಾಹಿತಿ ಅಂದರೆ ಹೇಳಿ ಹೋಗ್ತಾನೆ, ಬರದೇ ಇರ್ತಾರೆ, ಈ ಥರದ ಬಹಳಷ್ಟು ಕಾದಿದ್ದಾರೆ ಪೊಲೀಸರು. ಆದರೆ ಬಂದಂಥ ಪೊಲೀಸರಿಗೆ ವಿಕ್ರಮ್ ಗೌಡನೇ ಸಿಕ್ಕಿದ್ದಾನೆ, ನೇರವಾಗಿ ಫೈರ್ ಆಗಿ ಆತನ ಹತ ಆಗಿದೆ. ಅರವಿಂದ್, ಥ್ಯಾಂಕ್ ಯು ದೀಪಕ್, ತಮ್ಮ ಎಲ್ಲ ಮಾಹಿತಿಗಾಗಿ. ನೋಡಿ ಎಷ್ಟು ರಣರೋಚಕವಾಗಿರುತ್ತೆ ಇಂಥ ಆಪರೇಷನ್. ಸಾಮಾನ್ಯವಾಗಿ ಇದರಲ್ಲಿ ANF ಸಿಬ್ಬಂದಿಗೂ ಪ್ರಾಣಾಪಾಯವಾಗುವ ಸಾಧ್ಯತೆಗಳಿರ್ತವೆ, ಬಟ್ ಅದು ಯಾವುದನ್ನು ಲೆಕ್ಕಿಸದೆ ಅವರು ಆ ಕೆಲಸವನ್ನು ಮಾಡಿ ಮುಗಿಸಿದ್ದಾರೆ.